ಆತ್ಮೀಯ ಎಲ್ಲ ವಿದ್ಯಾರ್ಥಿ ಸ್ನೇಹಿತರೆ ಹಾಗೂ ಎಸ್ಎಫ್ಐನ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂಗಾತಿ ಬಸವರಾಜ್ ಅವರೇ, ಹಾಗೆಯೇ ಹಾಸ್ಟೆಲ್ ವಿದ್ಯಾರ್ಥಿಗಳ ರಾಜ್ಯ ಉಪಸಮಿತಿಯ ಸಂಚಾಲಕರು ಆಗಿರ್ತಕ್ಕಂಥ ಸಂಗಾತಿ ಅರುಣ್ ಕುಮಾರ್ ಅವರೇ, ಹಾಗೆಯೇ ಎಸ್ಎಫ್ಐ ಧಾರವಾಡ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಸಂಗಾತಿ ನಾಗರಾಜ್ ಚಲವಾದಿ ಅವರೇ ಮತ್ತು ಎಲ್ಲ ಸ್ನೇಹಿತರು, ಈಗಾಗಲೇ ನಮ್ಮ ಸಂಗಾತಿ ಬಸವರಾಜ್ ಅವರು ಹೇಳಿದ್ದಾರೆ, ಇಲ್ಲಿ ಒಟ್ಟು ಹಾಸ್ಟೆಲ್ ವಿದ್ಯಾರ್ಥಿಗಳು ಅಂತಕ್ಕಂಥವ್ರು ನಾವ್ಯಾರು ಇಲ್ಲಿ ಓದ್ತಾ ಇದ್ದೀವಿ, ನಾವು ಮುಂದೆ ಈ ದೇಶಕ್ಕೆ ಈ ಸಮಾಜಕ್ಕೆ ಸೇವೆಯನ್ನ ಮಾಡಲಿಕ್ಕಾಗಿ ನಾವೆಲ್ಲರೂ ಓದ್ತಾ ಇದ್ದೇವೆ. ಸರ್ಕಾರ ನಮ್ಮನ್ನು ಆ ರೀತಿ ಪರಿಗಣಿಸಬೇಕಾಗಿತ್ತು. ಆದರೆ ಇಲ್ಲಿ ಯಾವ ರೀತಿ ಪರಿಗಣಿಸ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಹಾಸ್ಟೆಲ್ನಾಗ ಅದರಲ್ಲಪ್ಪ ಅವ್ರಿಗೆ ಒಟ್ಟು ಏನೋ ಒಂದು ಕೊಡಬೇಕು ಅಂತಕ್ಕಂಥ ಒಂದು ನೆಗ್ಲಿಜೆನ್ಸಿ ಮನೋಭಾವ, ನಿರ್ಲಕ್ಷ್ಯತೆ ಮತ್ತು ತಾತ್ಸಾರ ಮನೋಭಾವ ಇದೆಲ್ಲ, ಇದನ್ನು ನಾವು ಎಸ್ಎಫ್ಐ ಮತ್ತು ಡಿವೈಎಫ್ಐ ಖಂಡಿಸ್ತೇವೆ ಅಂತಕ್ಕಂಥದ್ದು. ಇವತ್ತು ನಮಗೆ 1850 ರೂಪಾಯಿ ಊಟದ ಭತ್ಯೆ ಕೊಡ್ತಾ ಇದ್ದಾರೆ ಅಂದ್ರೆ ದಿವಸಕ್ಕೆ ಒಂದು 59-60 ರೂಪಾಯಿ ಆಗುತ್ತೆ. ಅದ್ರಲ್ಲಿ ಯಾವ ರೀತಿ ಕ್ವಾಲಿಟಿ ಊಟ ನಮಗೆ ಸಿಗಬಹುದು ಅನ್ನೋ ಪ್ರಶ್ನೆ ಇದೆ. ಇವತ್ತು ಬೆಲೆ ಏರಿಕೆ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ. ಜೈಲಿನಲ್ಲಿ ನಿಮಗೆಲ್ಲ ಚೆನ್ನಾಗಿ ನೋಡ್ತಾ ಇದ್ದೀರಿ, ಜೈಲಿನಲ್ಲಿರ್ತಕ್ಕಂಥ ಕೈದಿಗಳಿಗೆ ಮೊನ್ನೆ ಪ್ರಜ್ವಲ್ ರೇವಣ್ಣ ಅವನಿಗೆ ಕೆಲಸ ಕೊಟ್ಟಿದ್ದಾರಲ್ಲಿ 525 ರೂಪಾಯಿ ಅವನಿಗೆ ಪೇಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಅಂದ್ರೆ ಊಟದೆಲ್ಲ ಸೇರಿಗೆ ಕೊಡ್ತಾ ಇದ್ದಾರೆ. ನಾವೆಲ್ಲ ಹಾಸ್ಟೆಲ್ ಓದ್ಕೊಂಡಿರ್ತಕ್ಕಂಥ ನಾಳೆ ಒಬ್ಬ ಆಫೀಸರ್ ಆಗ್ತೀವಿ ಅಥವಾ ಏನೋ ಒಂದು ಕೆಲಸ ಮಾಡ್ತೀವಿ, ಆ ಮೂಲಕ ಸಮಾಜಕ್ಕೆ ಸರ್ಕಾರಕ್ಕೆ ನಾವು ಸೇವೆ ರೆಡಿ ಆಗ್ತಕ್ಕಂಥವರಿಗೆ ಇವತ್ತು ದಿವಸಕ್ಕೆ 59 ಕೊಡ್ತಾ ಇದ್ದಾರೆ. ಇದು ತಕ್ಷಣಕ್ಕೆ ಇದನ್ನು ವಾಪಸ್ ತಗೋಬೇಕು. ಕನಿಷ್ಠ ಅಂದ್ರೂ ಕೂಡ 4,500 ರೂಪಾಯಿ ಊಟದ ಭತ್ಯೆಯನ್ನ ಕೊಡಬೇಕು ಅಂತಕೊಂಡು ಎಸ್ಎಫ್ಐ ಏನು ಹೋರಾಟ ಮಾಡ್ತಾ ಇದೆ. ಜೊತೆಗೆ ನೇಮಕಾತಿ ಪ್ರಶ್ನೆ ಇದೆ. ಇಲ್ಲಿ ಏನಿಲ್ಲ ಹಸ್ ಮಾಡ್ತಿದ್ದಾರೆ, ತಾಯಿದ್ರು ಹಸ್ ಮಾಡ್ತಿದಾರಲ್ಲ, ಬಹಳ ಜನ ಇವತ್ತು ಔಟ್ಸೋರ್ಸ್ ಅಲ್ಲಿ ಇದ್ದಾರೆ, ಹೊರಗುತ್ತಿ ಇಲ್ಲ, ಅವ್ರಿಗೆ ಯಾವ ಸೌಲಭ್ಯನೂ ಕೂಡ ಇಲ್ಲ. 10,000, 11,000, 15,000 ಮಾತ್ರ ಕೊಡ್ತಾ ಇದ್ದಾರೆ. ಒಂದು ಕನಿಷ್ಠ ಕೂಲಿ ಕೂಡ ಇಲ್ಲ. ಹೀಗಾದ್ರೆ ಅತ್ಯಂತ ಕಡಿಮೆಯಲ್ಲಿ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು. ನಮ್ಮ ಹಾಸ್ಟೆಲ್ಗಳಿಗೆ ಕಾವಲುಗಾರಿ ಇರೋದಿಲ್ಲ, ಬೇರೆ ಬೇರೆ ಸಿಬ್ಬಂದಿ ಇಲ್ಲ, ವಾರ್ಡನ್ನು ತಾಲೂಕು ಆಫೀಸ್ ಜಿಲ್ಲಾ ಆಫೀಸರ್ ಬಿಟ್ಟರೆ ಉಳಿದವರು ಎಲ್ಲರೂ ಕೂಡ ಔಟ್ಸೋರ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಒಬ್ಬೊಬ್ಬ ವಾರ್ಡನ್ನು 3-4 ಹಾಸ್ಟೆಲ್ ಮೇಂಟೈನ್ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹೀಗಾಗಿ ಕೂಡಲೇ ನೇಮಕಾತಿ ಮಾಡ್ಕೋಬೇಕು ಅಂತಕ್ಕಂಥದ್ದು, ನಮ್ಗೆ ಕಾಯಂ ಸಿಬ್ಬಂದಿ ಇರಬೇಕಂತಕ್ಕಂಥದ್ದು. ಬಿಲ್ಡಿಂಗ್ ಎಲ್ಲ ಹಳೆವಾಗ್ತಾ ಇದ್ದವು, ಒಳಗಡೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ನಮ್ಮ ಕಾಟು, ಬೆಡ್, ಪುಸ್ತಕಗಳು, ಲೈಬ್ರರಿ, ಸ್ಪೋರ್ಟ್ಸ್ ಮೆಟೀರಿಯಲ್ಸ್, ಈ ತರದ ಎಲ್ಲ ಪ್ರಶ್ನೆಗಳು ಕೂಡ ಇದೆ. ನಮಗೆ ಕೋಚಿಂಗ್ ಸಿಗಬೇಕಾಗಿದೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಿಲ್ಲ, ಇದೆಲ್ಲ ಸರಿಪಡಿಸಬೇಕಾದ್ರೆ ಎಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸರ್ಕಾರ ರೂಲ್ಸ್ ಅನ್ನು ಮಾಡಿಟ್ಟಿದೆ ಆಲ್ರೆಡಿ. ಆದ್ರೆ ಅದನ್ನ ಜಾರಿ ಮಾಡ್ತಾ ಇಲ್ಲ. ಇದನ್ನು ಜಾರಿ ಮಾಡಬೇಕಂತಕೊಂಡು ಬೆಳಗಾವಿ ಅಧಿವೇಶನ ನಡೀತದೆ. ಚಳಗಾವಿ ಅಧಿವೇಶನದಲ್ಲಿ 12ನೇ ತಾರೀಕಿಗೆ ಏನು ಎಸ್ಎಫ್ಐನ ಹಾಸ್ಟೆಲ್ ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಒಂದು ಹೋರಾಟ ನಡೀತದೆ. ಈ ಹೋರಾಟಕ್ಕೆ ಡಿವೈಎಫ್ಐ ಸಂಘಟನೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನ ನೀಡ್ತದೆ. ಅಷ್ಟೇ ಅಲ್ಲ, ನಾವು ಕೂಡ ನಮ್ಮ ಸಂಘಟನೆ ಪರವಾಗಿ ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸ್ತಾರೆ. ನಿಮ್ಮಲ್ಲಿ ಮನವಿ ಮಾಡೋದೇನಂತ ಹೇಳಿದ್ರೆ, ಯಾರೆಲ್ಲ ಹಾಸ್ಟೆಲ್ ವಿದ್ಯಾರ್ಥಿ ತಾವಿದ್ದೀರಿ, ನೀವು ಸಂಪೂರ್ಣವಾಗಿ ಅದರಲ್ಲಿ ಭಾಗವಹಿಸಬೇಕು. ಜೊತೆಗೆ ಹಾಸ್ಟೆಲ್ ಬೇರೆ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನು ಕೂಡ ನೀವೆಲ್ಲರೂ ಕೂಡ ಕಲ್ತ್ಕೊಂಡು ಚರ್ಚೆ ಮಾಡಿ ಈ ಬೆಳಗಾವಿ ಅಧಿವೇಶನದ ಹೋರಾಟವನ್ನ ಯಶಸ್ವಿಗೊಳಿಸಬೇಕು. ಯಾಕಂತಂದ್ರೆ ಬೆಳಗಾವಿ ಅಧಿವೇಶನ ಇದು ಎಸ್ಎಫ್ಐ ಹೋರಾಟ ಅಂದ್ಕೊಂಡಿದೆ, ಇದು ನಮ್ಮ ವಿಷಯಕ್ಕಾಗಿರ್ತಕ್ಕಂಥ ಹೋರಾಟ. ಇದು ಯಾರು ಹಾಸ್ಟೆಲ್ ಇದ್ದೇವೆ, ಹಾಸ್ಟೆಲ್ ವಿದ್ಯಾರ್ಥಿ ಶ್ರೇಯೋಭಿವೃದ್ಧಿ ಹೋರಾಟ, ನಮ್ಮ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಹೋರಾಟ. ಹೀಗಾಗಿ ಹೋರಾಟವನ್ನ ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗೋಣ ಅಂತ ಹೇಳ್ತಾನೆ. ಮಾತಾಡಲಿಕ್ಕೆ ಅವಕಾಶ ಬೇಕು ಅಂತ ನನ್ನ ಮಾತು. ಎಲ್ಲರೂ ಕೂಡ ನಮಸ್ಕಾರ. ಇನ್ಕ್ಲಾಬ್ ಜಿಂದಾಬಾದ್, ಎಸ್ಎಫ್ಐ ಡಿವೈಎಫ್ಐ ಜಿಂದಾಬಾದ್.